ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಕೆಲಸ ಆಯಿತು. ಇವಾಗ ಟೀ ಮಾಡೋಣ ಅಂತ ಬಂದಿದ್ದೀನಿ, ಅಡುಗೆ ಮನೆಗೆ ಬಂದಿದ್ದೀನಿ. ಇವಾಗ ನೋಡಿ, ಇಲ್ಲಿ ಚಟ್ನಿನೂ ರೆಡಿ ಮಾಡಿದ್ದೀನಿ. ಇನ್ನೊಂದು ದೋಸೆ ಒಂದಾದರೆ ಆಯಿತು. ನಾನು ಯಾವುದನ್ನು ಫುಲ್ಲಾಗಿ ತೋರಿಸಿಲ್ಲ. ಇದು ಮಧ್ಯಾಹ್ನದ 11 ಗಂಟೆ ಮೇಲೆ ಬ್ಲಾಗ್ ಟೀ ಎಲ್ಲ ಕುಡ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಾಡಿದೆ. ಆಮೇಲೆ ಇವಾಗ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು. ಇಲ್ಲಿ ಕ್ಯಾಪ್ಸಿಕಮ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಲ್ಲ ತೊಗೊಂಡಿದ್ದೀನಿ ನೋಡಿ. ಸೋಂಪು, ಬೀಜ ಮತ್ತು ಬಾದಾಮಿ, ಪಂಪ್ಕಿನ್ ಸೀಡ್ಸು, 2 ಟೊಮೆಟೊ ಎಲ್ಲ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಇದೆಲ್ಲ ನಂತರ ಪುಡಿ ಮಾಡಿರೋದು ಇರಲಿಲ್ಲ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಇದೆಲ್ಲ ಇದಾದಮೇಲೆ ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸೋಕೆ ಬಿಟ್ಟಿದ್ದೀನಿ. ಅದರ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ ಟೊಮೆಟೊದು. ಇಲ್ಲಿ ನಾನು ಪನ್ನೀರನ್ನ ಮ್ಯಾಗ್ನೇಟ್ ಮಾಡಿಟ್ಟಿದ್ದೀನಿ. ಒಂದು ಸ್ವಲ್ಪ ಅರ್ಧ ಪನ್ನೀರನ್ನ ತೆಗೆದಿಟ್ಟಿದ್ದೀನಿ. ಇವಾಗ ಇಲ್ಲಿ ಅನ್ನ ಆಗ್ತಾಯಿದೆ. ಇವಾಗ 12ವರೆಗೆ ಸ್ಕೂಲಿಗೆ ಹೋಗಿ ಕರ್ಕೊಂಡ್ಬರ್ಬೇಕು ಮಗನ್ನ. ಅದಕ್ಕೋಸ್ಕರ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ನಾವು ಇವಾಗಲೇ ಇದೆಷ್ಟೆಲ್ಲ ಆಗುವಾಗೆ 11:45 ಆಗ್ತಾ ಬರ್ತಾಯಿದೆ. ಅದಕ್ಕೆ ಇವಾಗ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದೆಲ್ಲ ಆವಾಗ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಇಟ್ಟಿದ್ದೆಲ್ಲ ಅದನ್ನು ಚೆನ್ನಾಗಿ ಇಚ್ಕಿಬಿಟ್ಟು ತೊಳೆದು ಇವಾಗ ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ. ಒಗ್ಗರಣೆ ಇಟ್ಬಿಟ್ಟು ಅದು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ಟು ನೋಡಿ ಈ ಥರ ಮತ್ತೆ ಮಸಾಲೆ ಹಾಕೋದು ಅಷ್ಟೇ. ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾದ್ರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಇವಾಗ ನೋಡಿ, ಆವಾಗ ನಾನು ಪನ್ನೀರ್ನೆಲ್ಲ ಇದು ಎಲ್ಲ ಮಸಾಲೆ ಎಲ್ಲ ತಾಗಿಸ್ಬಿಟ್ಟು ಇಟ್ಟಿದ್ದೆ ಅಲ್ವ, ಅದನ್ನು ಇವಾಗ ನಾನು ಈ ಥರ ಒಂದು ಇದು ಸ್ಟೀಲಿದ್ದು ಇದಿತ್ತು ನನ್ನ ಹತ್ರ, ರೋಡ್ ಥರ. ಅದಕ್ಕೆ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ, ಸುಟ್ಕೊತಾ ಇದ್ದೀನಿ. ಈ ಥರ ಸುಟ್ಟು ಮಾಡಿದರೆ ಚೆನ್ನಾಗಿ ಅದರ ಸ್ಮೆಲ್ಲೇ ಬೇರೆ ಥರ, ಒಂಥರ ಅದು ಸ್ಮೋಕಿ ಸ್ಮೆಲ್ ಬರುತ್ತಲ್ವ, ಆ ಥರ ಇರುತ್ತೆ. ಇವಾಗ ನೋಡಿ, ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಇದಕ್ಕೆ ಹಾಕ್ಬಿಟ್ಟು ಮಸಾಲೆನ ರುಬ್ಕೊಂಡಿದ್ದೆ ಅಲ್ವ, ಅದನ್ನು ಹಾಕ್ಬಿಟ್ಟು ನೋಡಿ. ಇವಾಗ ಇದು ನೋಡಿ, ಫ್ರೈ ಮಾಡಿರೋದು ಅಂದರೆ ಸುಟ್ಟಿರೋದು ನೋಡಿ, ಇಷ್ಟು ಚೆನ್ನಾಗಿರೋದು ನೋಡಿ. ಅದು ಒಂದು ಸ್ವಲ್ಪ ಅದರ ಸ್ಮೆಲ್ಲೇ ಒಂಥರ ಚೆನ್ನಾಗಿದೆ. ಇವಾಗ ಒಂದು ಸ್ವಲ್ಪ ಆವಾಗ ಎತ್ತಿಟ್ಟಿದ್ದೆ ಅಲ್ವ ಪನ್ನೀರು, ಅದನ್ನು ನಾನು ಇವಾಗ ಹಾಕ್ಕೊಂಡು ಇದು ಕುದಿ ಬರ್ತಾ ಇದೆ ನೋಡಿ. ಆವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ, ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಗುತ್ತೆ ನಿಮಗೆ. ನಾನು ಯಾವುದು ಕರೆಕ್ಟಾಗಿ ತೋರಿಸಿಲ್ಲ. ನಿಮಗೆ ಈ ರೆಸಿಪಿ ಎಲ್ಲ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸಲ ಚೆನ್ನಾಗಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ. ಇದನ್ನು ಫುಲ್ ಎಲ್ಲ ತೋರ್ಸೋಕ್ಕೋದ್ರೆ ತುಂಬ ಲೆಂತಿ ಆಗುತ್ತೆ, ಆಮೇಲೆ ನಿಮಗೂ ಬೋರ್ ಆಗುತ್ತೆ ನೋಡೋದಂತ. ಅದಕ್ಕೋಸ್ಕರ ನಿಮಗೆ ಬೇಕೆಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ನಾನು ಒಂದನ್ನೇ ಯಾವುದಾದ್ರೂ ಒಂದು ರೆಸಿಪಿನ ಚೆನ್ನಾಗಿ ಡೀಟೇಲಾಗಿ ನಿಮಗೆ ತೋರಿಸಿ ಮಾಡಿಕೊಡ್ತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಇದು ಚಪಾತಿ ಆಗಲಿ ದೋಸೆ ಆಗಲಿ ಯಾವುದ್ರ ಜೊತೆ ಎಲ್ಲ ಜೊತೆ ತುಂಬ ತಿಂದೆ ನಾನು ಅನ್ನದ ಜೊತೆ ತಿಂತಾಯಿದ್ದು ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ತುಂಬ ಟೇಸ್ಟೂ ಆಗಿತ್ತು, ತುಂಬ ಚೆನ್ನಾಗಿತ್ತು ನೋಡಿ. ನೋಡೋವಾಗಲೇ ತಿನ್ನಬೇಕಂತ ಅನಿಸ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ನೋಡಿ, ಆ ಕಡೆ ಹಾಗಲಕಾಯಿ ಪಲ್ಯ ಮಾಡಿದ್ನ, ಇದೊಂದು ಸ್ವಲ್ಪ ಗ್ರೇವಿ ಥರ, ಈ ಕಡೆ ಇದು ಮತ್ತು ಸ್ವಲ್ಪ ಕುಕ್ಕುಂಬರ್. ಇದನ್ನು ಇವಾಗ ನಾವು ಊಟ ಮಾಡ್ತೀವಿ. ಊಟ ಮಾಡೋಕ್ಕಂತ ಹೋಗ್ತಾಯಿದ್ದೀವಿ. ನನ್ನ ಮಗನ್ನ ಕರ್ಕೊಂಡ್ಬಂದು ಆಮೇಲೆ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಅದು ಎಷ್ಟು ಸ್ಮೂತಾಗಿದೆ, ಒಂದು ಸ್ವಲ್ಪನೂ ಹಾರ್ಡ್ ಆಗಿಲ್ಲ, ತುಂಬ ಸ್ಮೂತಾಗಿತ್ತು ನೋಡಿ. ನೋಡೋವಾಗ ಊಟ ಮಾಡ್ಬೇಕು ಅನಿಸ್ತಾ ಇದೆ. ಇವಾಗ ನೋಡಿ, ನಾವು ಊಟ ಕೂತಿದ್ದೀವಿ, ನಾನು ಮತ್ತು ನನ್ನ ಮಗ ಇಬ್ಬರು ಊಟ ಕೂತಿದ್ದೀವಿ ನೋಡಿ. ಕೈಯಿಂದ ಸೂಪರಾಗಿದೆ ಅಂತಿದ್ದಾನೆ. ತುಂಬ ಚೆನ್ನಾಗಿತ್ತು, ಅದು ಬಿಸಿ ಅಲ್ವ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ. ಎಷ್ಟು ಸ್ಮೂತಾಗಿದೆ ನೋಡಿ, ಯಾರು ಹಾಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.